ಮಾಂಡವಿಯಲ್ಲಿ ಸ್ವಾಭಿಮಾನ ಸಮಾವೇಶದ ಕೇಂದ್ರ ಬಿಂದುಗಳಾಗಿರುವಂತ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯನವರೇ, ಜಿಲ್ಲೆಯ ಉಸ್ತುವಾರಿ ಸಚಿವರು ಆತ್ಮೀಯರಾದ ಡಾಕ್ಟರ್ ಶ್ರೀರಾಮ್ ಪ್ರಕಾಶ್ ಪಾಟೀಲ್ ಅವರೇ, ಹಿರಿಯರು ಆತ್ಮೀಯರಾದ ಸಾಲ ಸಚಿವರಾದ ಎನ್.ಎಸ್. ಬೋಸರಾಜ್ ಅವರೇ, ಇನ್ನೂರು ಹಿರಿಯರು ಆತ್ಮೀಯರಾದ ಸಮಾಜ ಕಲ್ಯಾಣ ಸಚಿವರಾದ ಎಚ್.ಸಿ. ಮಾಧವಪ್ಪನವರೇ, ಹಿರಿಯರು ಆಹಾರ ಖಾತೆಯ ಸಚಿವರಾದ ಶ್ರೀ ಕೆ.ಎಚ್. ಮುನಿಯಪ್ಪನವರೇ, ಆತ್ಮೀಯರು ಹಿಂದುಳಿದ ವರ್ಗ ಸಚಿವರಾದ ಶಿವರಾಜ್ ತಂಗಡಿ ಅವರೇ, ಹಿರಿಯರು ಮತ್ತು ಭಾಗದ ಶಾಸಕರು, ಕಾರ್ಯಕ್ರಮದ ಅಧ್ಯಕ್ಷರಾದ ಜಿ. ಅಂಪಯ್ಯ ನಾಯ್ಕ ಅವರೇ, ಶಾಸಕರಾದ ಬಸವನಗೌಡ ದದ್ದಲ್ ಅವರೇ, ಆರ್. ಬಸವನಗೌಡ ತುಳಿಯಾಳ್ ಅವರೇ, ಹಂಪನಗೌಡ ಬಾದರ್ಲಿ ಅವರೇ, ಕೆಆರ್ಡಿಸಿ ಅಧ್ಯಕ್ಷರು ಆತ್ಮೀಯರಾದ ಎಚ್.ಸಿ. ಬಾಲಕೃಷ್ಣ ಅವರೇ, ವೇದಿಕೆ ಮೇಲಿರುವ ಎಲ್ಲ ಗಣ್ಯಮಾನ್ಯರೇ, ಎಂಎಲ್ಸಿಗಳಾದ ವಸಂತ ಕುಮಾರ್ ಅವರು, ರವಿ ಬೋಸರಾಜ್ ಅವರು, ಇನ್ನೂ ಅನೇಕ ನಾಯಕರೇ, ಇಲ್ಲಿ ಸಮಾವೇಶಕ್ಕಾಗಿರುವಂತಹ ಎಲ್ಲ ಆತ್ಮೀಯ ಬಂಧುಗಳೇ, ಮಾಧ್ಯಮದ ಮಿತ್ರರೇ, ಈಗಾಗಲೇ ರಾಜ್ಯದಲ್ಲಿ ಯಾವ ರೀತಿ ಕಳೆದ 3 ತಿಂಗಳಿಂದ ರಾಜಕೀಯ ವ್ಯವಸ್ಥೆ ಘಟನೆಗಳು ನಡೆದ ತಮಗೆಲ್ಲ ಸಾಕ್ಷಿ ಆಗಿದೆ. ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕಳೆದ 13-18 ಇರಬಹುದು, 23ರಿಂದ ಇಲ್ಲಿವರೆಗೆ ಈ ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿಗೆ ತಮ್ಮದೇ ಆದಂತ ಕೊಡುಗೆಯನ್ನು ಕೊಡುವ ಮೂಲಕ ಈ ರಾಜ್ಯವನ್ನ ಅಭಿವೃದ್ಧಿ ಒಯ್ಯಲಿಕ್ಕೆ ಸಾಕಷ್ಟು ಪ್ರಾಮಾಣಿಕ ಪ್ರಯತ್ನ ಮಾಡಿದೆ ನಾವು ನೋಡಿದ್ದೀವಿ. ಈ ಸಂದರ್ಭದಲ್ಲಿ ಅಭಿವೃದ್ಧಿಯಿಂದ ಅವ್ರನ್ನ ಗಮನ ಬೇರೆ ಕಡೆ ಸೆಳೆಯಬೇಕು, ಬಡವರಿಗೆ, ಶೋಷಿತರಿಗೆ ಸರ್ಕಾರದ ಯೋಜನೆಗಳು ಮುಟ್ಟಬಾರದು, ಈ ಸರ್ಕಾರವನ್ನ ಅಸ್ಥಿರತೆಗೊಳಿಸಬೇಕಂತ ವಿರೋಧ ಪಕ್ಷ ಬಿಜೆಪಿ ಅವರು ಇವತ್ತು ರಾಜ್ಯದ ಗಮನವನ್ನು ಬೇರೆ ಕಡೆ ಸೆಳೆಯಲಿಕ್ಕೆ ಪ್ರಯತ್ನ ಮಾಡುತ್ತ ತಮಗೆಲ್ಲ ಗೊತ್ತಾಗಿದೆ. ಅದಕ್ಕಾಗಿ ನಾವೆಲ್ಲರೂ ಗಟ್ಟಿಯಾಗಿ ಇಡೀ ರಾಜ್ಯದ ಜನತೆ ಸಿದ್ದರಾಮಯ್ಯ ಅವರ ಹಿಂದೆ ನಾವು ನಿಲ್ಲಬೇಕನ್ನೋ ಕಾರಣಕ್ಕಾಗಿ ಬೋಸರಾಜ್ ಅವರ ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ನಮ್ಮ ಮುನಿಯಪ್ಪ ಅವರು ಹೇಳಿದಂಗೆ ಅವ್ರ ಜೊತೆ ನಾವು ಗಟ್ಟಿಯಾಗಿ ಉಳಿಬೇಕು, ಅವರಿಗೆ ರಾಜಕೀಯ ಶಕ್ತಿಯನ್ನ ಕೊಡುವಂತ ಕಾರ್ಯಕ್ರಮ ಇಲ್ಲಿ ಆಗಬೇಕು, ಇಡೀ ರಾಜ್ಯ ತುಂಬ ಆಗ್ಬೇಕಂತ ನನ್ನ ಬಯಕೆ ಆಗಿದೆ. ಸಿದ್ದರಾಮಯ್ಯ ಅವರ ಕಾರ್ಯಕ್ರಮ ಈ ರಾಜ್ಯಕ್ಕೆ ಅನಿವಾರ್ಯ ಇದೆ, ಅವಶ್ಯಕತೆ ಕೂಡ ಇದೆ. ಆ ಹಿನ್ನೆಲೆಯಲ್ಲಿ ಅವ್ರು ಮಾಡಿರುವಂತ ಹಿಂದೆ ಎಸ್.ಟಿ ಜಾತಿಗೆ ಅನುಗುಣವಾಗಿ ಅನುದಾನ ಇರಬಹುದು. ಈ ಸಾರಿ ವಿಶೇಷವಾಗಿ 60,000 ಕೋಟಿ 5 ಗ್ಯಾರಂಟಿಗಳನ್ನ ಕೊಡುವಂತ ಒಂದು ಮಹತ್ವದ ಯೋಜನೆಯನ್ನ ಸಿದ್ದರಾಮಯ್ಯ ನೇತೃತ್ವ ಸರ್ಕಾರ ಕೊಟ್ಟಿದ್ದು ಬಹಳ ಹೆಮ್ಮೆಯ ವಿಷಯ. ಈ ಕಾರ್ಯಕ್ರಮ ಮುಂದುವರಿಬೇಕು, ಬಡವರು ಕೂಡ ಮುಖ್ಯವಾಹಿನಿಗೆ ಬರಬೇಕು ಅನ್ನೋ ಉದ್ದೇಶ ಸಿದ್ದರಾಮಯ್ಯ ಸರ್ಕಾರದಾಗಿದೆ. ಇದು ಆಗಬೇಕಾದ್ರೆ ಸರ್ಕಾರ ಗಟ್ಟಿಯಾಗಿರಬೇಕು. ಆ ಗಟ್ಟಿತನಕ್ಕೆ ತಮ್ಮ ಬೆಂಬಲ ಬಹಳ ಅವಶ್ಯಕತೆ ಅನ್ನೋ ಮಾತನ್ನ ಮತ್ತೊಮ್ಮೆ ಹೇಳುತ್ತಾ, ಜೊತೆಗೆ ಈ ಸಂದರ್ಭದಲ್ಲಿ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನ ಸಿದ್ದರಾಮಯ್ಯ ಇಂದು ಕೂಡ ಮಾಡಿದ್ದಾರೆ. ಹೈದರಾಬಾದ್ ಕರ್ನಾಟಕಕ್ಕೆ ವಿಶೇಷವಾಗಿ ಇವತ್ತು ಕೂಡ 100 ಕೋಟಿ ಯೋಜನೆಗಳನ್ನು ಕೂಡ ಪೂಜೆಯ ಮೂಲಕ ಇವತ್ತು ತಮಗೆ ಅರ್ಪಣೆ ಮಾಡುವಂತ ಕೆಲಸ ಮಾಡಿದ್ದೇವೆ. ವಿಶೇಷವಾಗಿ ಸಿಂಧೂರಿನಿಂದ ರಾಯಚೂರು ರಸ್ತೆವರೆಗೆ ಸುಮಾರು 79 ಕಿಲೋಮೀಟರ್ ಉದ್ದದ KRT ರಸ್ತೆಯನ್ನು 1,000 ಕೋಟಿ ರೂಪಾಯಿದಲ್ಲಿ ಇವತ್ತು ಅಭಿವೃದ್ಧಿ ಪಡಿಸ್ತಾ ಇದ್ದೇವೆ. ಅದನ್ನ 2 ವರ್ಷಗಳಲ್ಲಿ ಪೂರ್ಣಗೊಳಿಸುವ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಬಹಳ ಹೆಮ್ಮೆ ಅನಿಸ್ತಾ ಇದೆ. ಅದಾದ್ಮೇಲೆ ಸಾಕಷ್ಟು ಈ ಭಾಗದ ಆರ್ಥಿಕ ಅಭಿವೃದ್ಧಿ ಆಗಲಿಕ್ಕೆ ಸಹಾಯಕ ಆಗಲಿದೆ ಅನ್ನೋ ಮಾತನ್ನ ಹೇಳುತ್ತಾ, ಜೊತೆಗೆ ನಮ್ಮ ಇಲಾಖೆಯಿಂದ ರಾಯಚೂರು ಇರಬಹುದು, ವಿಶೇಷವಾಗಿ ಮಾನವಿಗೆ ಹಲವಾರು ಗ್ರಾಂಟ್ಸ್ ಅನ್ನ ನಮ್ಮ ಇಲಾಖೆಯಿಂದ ಕೊಡುವ ಮೂಲಕ ಈ ಭಾಗದ ಅಭಿವೃದ್ಧಿಗೆ ನಮ್ಮ ಇಲಾಖೆ ಕೂಡ ಸಹಕಾರ ಮಾಡಿದೆ. ಈಗ ಅದನ್ನ ಈಗಾಗಲೇ ಬೋಸರಾಜ್ ಅವರು ಹಿರಿಯರು ತಮ್ಮ ಭಾಷಣದಲ್ಲಿ ಹೇಳಿದ್ದಾರೆ. ಬ್ರಿಜಿಸಿ ಕೊಟ್ಟಿದ್ದೀವಿ, SSTPL ಕೊಟ್ಟಿದ್ದೀವಿ, CRF ದುಡ್ಡು ಕೊಟ್ಟಿದ್ದೀವಿ, ಹಲವಾರು ರಸ್ತೆ ಅಭಿವೃದ್ಧಿಗೆ ಸಾಕಷ್ಟು ದುಡ್ಡು ಕೊಡುವ ಮೂಲಕ ನಮ್ಮ ಇಲಾಖೆ ಅಭಿವೃದ್ಧಿಯಲ್ಲಿ ನಾವು ಕೂಡ ಮುಂಚಿನ ಮಾತನ್ನ ಹೇಳುತ್ತಾ, ಜೊತೆಗೆ ಈ ಸಾರಿ ಸಿದ್ದರಾಮಯ್ಯ ಕೂಡ
ನಮ್ಮ ಇಲಾಖೆ ವಿಶೇಷ ಅನುದಾನ ಕೊಡುವ ಮೂಲಕ ರಸ್ತೆಯನ್ನು ನಾವು ಅಭಿವೃದ್ಧಿ ಪಡಿಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ತಮ್ಮೆಲ್ಲರ ಸಹಕಾರ ಅವರಿಗೆ ಖಂಡಿತವಾಗಿದೆ. ಇಡೀ ಶಾಸಕರು ಮತ್ತು ಮಂತ್ರಿ ಮಂಡಳ ಸಿದ್ದರಾಮಯ್ಯ ಅವರ ಜೊತೆಗೆ ಗಟ್ಟಿಯಾಗಿದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ನನಗೆ ಹೇಳಲಿಕ್ಕೆ ಬಹಳ ಹೆಮ್ಮೆ ಅನಿಸ್ತಾ ಇದೆ. ಆ ನಿಟ್ಟಿನಲ್ಲಿ ಅವ್ರ ಜೊತೆ ನಾವೆಲ್ಲ ಇದ್ದೀವಿ. ಹೈಕಮಾಂಡ್ ಇದೆ, ಮಂತ್ರಿ ಮಂಡಲ ಇದೆ, ಎಲ್ಲ ಶಾಸಕರು ಕೂಡ ಇವತ್ತು ಅವ್ರ ಜೊತೆ ಇದ್ದಾರೆ. ತಾವು ಕೂಡ ಅವ್ರ ಜೊತೆ ಇರಬೇಕನ್ನೋ ಮಾತನ್ನು ಹೇಳಿ ನನ್ನ ಮಾತು ಮುಗಿಸು. ನಮಸ್ಕಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.